ಸ್ವರ್ಣ ಭಾರತ್ ಫೌಂಡೇಶನ್ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಸೊ ನಾನು ಇದರ ಮೊದಲನೇದಾಗಿ ಫೌಂಡರ್ ಆದಂಥ ರಜನಿ ಸಂತೋಷ್ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನ ತಿಳಿಸ್ತೀನಿ. ಯಾಕಂದರೆ ನಮ್ಮಂಥ ಹೆಣ್ಮಕ್ಳು ಸಾವಿರಾರು ಜನ ಇರ್ತಾರೆ. ಬರೀ ಕೆಲಸ, ಮನೆ, ನಮ್ಮ ಸಂಸಾರ ಅಂತ ನಾವು ನಮ್ಮ ಕೆಲಸದಲ್ಲೇ ನಾವು ಬ್ಯುಸಿಯಾಗಿರ್ತೀವಿ. ನಮಗೆ ಯಾರೂ ನಮ್ಮನ್ನು ಗುರುತಿಸಿ ನಮ್ಮ ಒಂದು ಸಾಧನೆಗೆ ಪ್ರೋತ್ಸಾಹ ಕೊಡೋಂಥ ಕೆಲಸ ಯಾರೂ ಮಾಡಿಲ್ಲ. ಸೊ ಅಂಥ ಒಂದು ಉದ್ದೇಶನ ನಮ್ಮ ಸ್ವರ್ಣ ಭಾರತ್ ಫೌಂಡೇಶನ್ ಸಂತೋಷ್ ಸರ್ ಅವರು ಯೋಚನೆ ಮಾಡಿ ನಮ್ಮ ಮಹಿಳೆಯರಿಗೆ ನಾವು ಉತ್ಸಾಹ ಕೊಡೋಣ, ಅವ್ರನ್ನ ಇನ್ನೂ ಮೇಲೆ ಮಟ್ಟಕ್ಕೆ ತಂದು ಅವ್ರ ಕಡೆಯಿಂದ ಇನ್ನೂ ಹೆಚ್ಚು ಕೆಲಸ ಮಾಡಿಸೋಣ ಅನ್ನೋ ಒಂದು ಉದ್ದೇಶದಿಂದ ನಮ್ಮನ್ನ ಗುರುತಿಸಿ ಇವತ್ತು ನಮಗೆ ಪ್ರಶಸ್ತಿ ನೀಡಿದ್ದಾರೆ. ಸೊ ಥ್ಯಾಂಕ್ ಯು ಸ್ವರ್ಣ ಭಾರತ್ ಫೌಂಡೇಶನ್. ಥ್ಯಾಂಕ್ ಯು ರಜನಿ ಸರ್. ವುಮೆನ್ಸ್ ಡೇ ಅಂತ ಹೇಳಿದ್ರೇ ಏನು ಅಂತ ಹೇಳ್ಬೋದಂದರೆ, ನೋಡಿ, ಯಾಕೆ ನಾವು ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಟು ಹಾನರ್ ಅ ಲೇಡಿ, ಟು ಹಾನರ್ ಅ ವುಮೆನ್, ಹೂ ಎವರ್ ಇಟ್ ಈಸ್. ನೋಡಿ, ಅವರು ನಮ್ಮ ತಾಯಿ ಆಗಿರ್ತಾರೆ, ನಮ್ಮ ಅಕ್ಕ ತಂಗಿ ಎಲ್ಲರೂ ಆಗಿರ್ತಾರೆ. ಅವರಿಗೆ ಅಂತ ಒಂದು ಸ್ಪೆಷಲ್ ಡೇ. ಯಾಕಂದರೆ ಪ್ರತಿ ವರ್ಷ ಇಡೀ ವರ್ಷ ಅವ್ರು ದುಡಿತಾರೆ, ತನ್ನ ಸಂಸಾರಕ್ಕಾಗಿ ದುಡಿತಾರೆ. ಆದರೆ ಅವರಿಗೆ ನಾವು ಒಂದು ಹಾನರ್ ಮಾಡೋಂಥ ಡೇ, ಅವರು ನಮಗೆ ಸ್ಪೆಷಲ್ ಅಂತ ನಾವು ತಿಳಿಸಿ ಅವ್ರಿಗೆ ಒಂದು ಗಿಫ್ಟ್ ಕೊಡೋಂಥದ್ದಾಗಲಿ, ಒಂದು ಥ್ಯಾಂಕ್ಸ್ ಹೇಳೋಂಥದ್ದಾಗಲಿ ಅಂತ ಒಂದು ದಿನಾನ ನಾವು ಸೆಲೆಬ್ರೇಟ್ ಮಾಡೋಂಥ ಒಂದು ಡೇ ಅದು ವುಮೆನ್ಸ್ ಡೇ. ಬಟ್ ಅದು ಆ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು. ಪ್ರತಿದಿನವೂ ಆ ತಾಯಿಗೆ, ಆ ಹೆಣ್ಣಿಗೆ ರೆಸ್ಪೆಕ್ಟ್ ಕೊಡಲೇಬೇಕು, ಅವಳಿಗೆ ಕೊಡೋಂಥ ಕೇರ್ ಕೊಡಲೇಬೇಕು, ಅವಳಿಗೆ ಕೊಡೋಂಥ ಲವ್ ಕೊಡಲೇಬೇಕು. ಸೊ ಇಷ್ಟು ಹೇಳ್ತಾ, ನನಗೆ ಈ ಪ್ರಶಸ್ತಿ ಕೊಟ್ಟಂತಹ ಸ್ವರ್ಣ ಭಾರತ್ ಫೌಂಡೇಶನ್ ಸಂಸ್ಥೆಗೆ, ರಜನಿ ಸಂತೋಷ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.